ಸಿಗ್ನಿಫಿಕೆಂಟ್ ರೈಸ್ ಇನ್ ಸಿರೋಸಿಸ್ ಅನ್ನೋದಕ್ಕಿಂತ ಲಿವರ್ ಡಿಸಾರ್ಡರ್ ಜಾಸ್ತಿ ಇದೆ. ಸೊ ಯಾವ್ದು ಲಾಂಗ್ ಟರ್ಮ್ ಔಷಧಿಗಳು ನಾವು ತಗೊಳ್ತೀವಲ್ಲ ಅವೆಲ್ಲ ಲಿವರ್ ಡ್ಯಾಮೇಜ್ ಆಗ್ತದೆ, ಬಿಕಾಸ್ ದೇ ಆರ್ ಮೆಟಬಾಲೈಸ್ಡ್ ಇನ್ ದ ಲಿವರ್. Can be seen in early stage also. Late, most of the times late. ಫ್ಯಾಟಿ ಲಿವರ್, ಫೆಮಿಲಿಯಲ್ ಸಿರೋಸಿಸ್ ಅಂತಾನೂ ಇರ್ತದೆ. ಆಮೇಲೆ ನಾನ್ ಆಲ್ಕೋಹಾಲಿಕ್ ಲಿವರ್ ಡಿಸಾರ್ಡರ್ ಆ ಸಿರೋಸಿಸ್ ಅಂತಾನೂ ಇದೆ. ಅನ್ಫಾರ್ಚುನೇಟ್ಲಿ ನಂಗೆ ಏನ್ ಬೇಜಾರು ಏನಾಗೋದು ಅಂತಂದ್ರೆ, ಸೋ ಕಾಲ್ಡ್ ಲರ್ನಡ್ ಲೇಡೀಸ್ ಯಾರಿದ್ದಾರೆ, ದೇ ಟ್ರೈ ಟು ಟಾಕ್ ಸಮಥಿಂಗ್, ಸಾರಿ ಟು ಮೇಕ್ ದಟ್ ಸ್ಟೇಟ್ಮೆಂಟ್, ಗುಡ್ ಲಿವರ್, ಗುಡ್ ಹೆಲ್ತ್ ಇನ್ ಜನರಲ್ ಓವರ್ ಆಲ್. ಗುಡ್ ಲಿವರ್ ಇಲ್ಲದೆ ಇದ್ರೆ What is the actual percentage of this cirrhosis in India especially? Percentage of cirrhosis, it is seriously on the rise. ಇವಾಗ ತುಂಬಾ ಜಾಸ್ತಿ Either the gender. Either the gender, but women still I feel they are well behaved ಅಂತ ಅನ್ಕೊಳ್ಬೇಕು. ಸ್ವಲ್ಪ ನಾಜೂಕು, ಭಯ, ಕಲ್ಚರ್, ಈಗ ನಾವು ನಮ್ಮ ಧರ್ಮ ಬಿಡಬಾರ್ದು, ಇನ್ನೊಂದು ಮಾಡಬಾರ್ದು ಅಂತ ನಾವು ಯಾವ್ಯಾವ ಥರದಲ್ಲಿ ಹೇಳ್ತಾ ಹೋಗ್ತೀವೋ ನಮ್ಮ ಮನೆಗಳಲ್ಲಿ, ಅದೇ ಥರದಲ್ಲಿ ಅವ್ರಗಳಿಗೂ ಒಂದು ಸ್ವಲ್ಪ ಹಳಕಿದೆ, ಸ್ವೇಚ್ಛಾಚಾರದಲ್ಲಿ ಬದುಕಬಾರ್ದು ಅಂತ. ಬಟ್ ದೇರ್ ಆರ್ ಫ್ಯೂ ಎಕ್ಸಾಂಪಲ್ಸ್. ಅನ್ಫಾರ್ಚುನೇಟ್ಲಿ ನಂಗೆ ಏನು ಬೇಜಾರು ಏನಾಗೋದು ಅಂತಂದ್ರೆ, ಸೋ ಕಾಲ್ಡ್ ಲರ್ನಡ್ ಲೇಡೀಸ್ ಯಾರಿದ್ದಾರೆ, ದೇ ಟ್ರೈ ಟು ಟಾಕ್ ಸಮಥಿಂಗ್ ನಾನ್ ಸೆನ್ಸ್. ನನ್ನ ಸಾರಿ ಟು ಮೇಕ್ ದಟ್ ಸ್ಟೇಟ್ಮೆಂಟ್. ಏನಾಗ್ಬಿಡುತ್ತದೆ ಅಂತಂದ್ರೆ, ದೇ ಟ್ರೈ ಟು ಟೆಲ್, ಇಲ್ಲ ಯು ಲಿವ್ ಲೈಕ್ ದಿಸ್ ಓನ್ಲಿ ದೆನ್ ಯು ಆರ್ ಈಕ್ವಲ್ ಟು ಅ ಮ್ಯಾನ್ ಅಂತ ಆ ಥರದ್ದು ಒಂದೊಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ಆಮೇಲೆ ಅವ್ರಿಗೆ ನಾವು ಇಚ್ಛೆ ಪಟ್ಟಂಗೆ ಬದುಕು ಮಾಡಬೇಕು ಅನ್ನೋ ಥರದಲ್ಲಿ ಇರ್ತದೆ. ಅದಕ್ಕೆ ಲಂಗು ಲಗಾಮ್ ಇಲ್ಲದೆ ಇರೋ ಥರದಲ್ಲಿ, ವಿಚ್ ಐ ಫೀಲ್ ಇಟ್ ಈಸ್ ನಾಟ್ ಓಕೆ ಆ್ಯಂಡ್ ನಾಟ್ ಫಾರ್ ಅವರ್ ಕಲ್ಚರ್. ನಮ್ಮದು ಒಂದು ಬೇಸ್ ಒಂಥರದಲ್ಲಿ ಗಾಡ್ ಫಿಯರಿಂಗು, ದೇವರು ಮತ್ತೆ ಮನೆ ಅನ್ನೋ ಒಂದು ಗೌರವ, ಭಯ, ಭಕ್ತಿ, ಪ್ರೀತಿ ಇರೋದ್ರಿಂದ ಆ ಒಂದು ಕಲ್ಚರ್ನ ನಾವು ಮೇಂಟೈನ್ ಮಾಡಿದ್ರೆ ಪ್ರಾಬಬ್ಲಿ ದಿಸ್ ಈಸ್ ಓನ್ಲಿ ಹೋಲ್ಡಿಂಗ್ ಬ್ಯಾಕ್ ದ ಡೀಸೆಂಟ್ ಲಿವಿಂಗ್ ಇನ್ ಇಂಡಿಯನ್ ಸಿನಾರಿಯೋ. ಬಟ್ ಹೊರಗಡೆ ದೇಶಗಳಲ್ಲಿ ಸ್ವಲ್ಪ ಔಟ್. ಬಟ್ ಇವಾಗ ಹೊರಗಡೆ ದೇಶದಲ್ಲಿ ತುಂಬಾ ಅಡ್ವಾನ್ಸ್. ಇವಾಗ ಕನ್ಸಿಡರಿಂಗ್ ಜರ್ಮನಿ, ಜಪಾನ್, ಅಲ್ಲಿ ತುಂಬಾ ಮಕ್ಕಳು ಫಾಸ್ಟ್ ಇದ್ದಾವೆ, ತುಂಬಾ ಚೆನ್ನಾಗಿದ್ದಾರೆ, ಬುದ್ಧಿವಂತರಿದ್ದಾರೆ, 100% ಕೆಲಸ ಮಾಡ್ತಾರೆ. 99 ಮಾಡಲ್ಲ ಅವರು, 100%. ಈಗ ಅದನ್ನ ಯಾಕೆ ನಾವು ತಗೊಳ್ಳಲ್ಲ? ಅವ್ರು ಯಾವುದೋ ರೀತಿಯಲ್ಲಿ ಹೆಂಗೆಂಗೋ ವಕ್ರವಾಗಿರ್ತಾರೆ ಅಂತ ನಾವು ತಗೊಳ್ಬೇಕು ಅಂತ ಇಲ್ಲ. ಲೆಟ್ ಅಸ್ ಟೇಕ್ ಸಮಥಿಂಗ್ ಗುಡ್ ಫ್ರಮ್ ಎವ್ರಿಬಡಿ. ಅದು ನಂದು ಪ್ರಪೋಸಲ್. ಸಿಗ್ನಿಫಿಕೆಂಟ್ ರೈಸ್ ಇನ್ ಸಿರೋಸಿಸ್ ಅನ್ನೋದಕ್ಕಿಂತ ಲಿವರ್ ಡಿಸಾರ್ಡರ್ ಜಾಸ್ತಿ ಇದೆ. ಬಟ್ ಫಾರ್ಚುನೇಟ್ ಫಾರ್ ಮೀ ಅಂತ ನಾನೇನು ಹೇಳೋದು ಅಂದರೆ, ಈಗ ನಾನು ಕ್ರೂಡರ್ ದ ಫಾರ್ಮ್ ಆಫ್ ಆಲ್ಕೋಹಾಲ್, ಬ್ಯಾಡರ್ ದ ಡ್ಯಾಮೇಜ್ ಇಟ್ ವುಡ್ ಹ್ಯಾವ್ ಬೀನ್. ಈಗ ನಮಗೆ ಮೊದಲ ಕಾಲದಲ್ಲಿ ಸಾರಾಯಿ ಅಂತ ಇರ್ತಾ ಇತ್ತು, ಅರಾಕ್ ಅಂತ ಇರ್ತಾ ಇತ್ತು, ಕಳ್ಳಬಟ್ಟಿ ಅಂತ ಇರ್ತಾ ಇತ್ತು. ಇವೆಲ್ಲ ಇಟ್ ಈಸ್ ಬ್ಯಾಂಡ್ ಬಿಕಾಸ್ ಈಗ ಈಥೈಲ್ ಆಲ್ಕೋಹಾಲ್ ಅಲ್ಲಿ ಇರ್ತದೆ, ಅದರಲ್ಲೆಲ್ಲ ಮೀಥೈಲ್ ಆಲ್ಕೋಹಾಲ್ ಇರ್ತಾ ಇತ್ತು. ಇಟ್ ವಾಸ್ ಮಚ್ ಮೋರ್ ಹಾರ್ಡ್ ಆನ್ ದ ಲಿವರ್. ಅವಾಗ ಪಾಸಿಬಿಲಿಟಿ ಆಫ್ ಪೇಷಂಟ್ಸ್ ಡೆವಲಪಿಂಗ್ ಗ್ಯಾಸ್ಟ್ರೋಇಂಟೆಸ್ಟೈನಲ್ ಪ್ರಾಬ್ಲಮ್ಸು, ಪರ್ಫೊರೇಷನ್ಸು ಅಂಡ್ ಲಿವರ್ ಡಿಸಾರ್ಡರ್ಸ್ ತುಂಬಾ ಇರ್ತಿತ್ತು. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಇವಾಗ ನಾವು ಡಾಕ್ಟರ್ಗಳು ಅಥವಾ ಬೇರೆ ಮೆಡಿಕಲ್ ಎಜುಕೇಶನ್ ಯಾರ್ಯಾರು ಇರ್ತದೋ ಅವರೆಲ್ಲ ಸಜೆಸ್ಟ್ ಮಾಡಿ ಇದನ್ನ ವಿಡ್ರಾ ಮಾಡಿದ್ದಾರೆ ಫ್ರಮ್ ದ ಪಬ್ಲಿಕ್ ಅವೈಲಬಿಲಿಟಿ ಆಫ್ ಕ್ರೂಡ್ ಫಾರ್ಮ್ ಆಫ್ ಆಲ್ಕೋಹಾಲ್. ಸ್ವಲ್ಪ ಫೈನರ್ ಫಾರ್ಮ್ ಆಫ್ ಆಲ್ಕೋಹಾಲ್ ಪ್ರಾಬಬ್ಲಿ ಈಸ್ ಹೆಲ್ಪಿಂಗ್ ಪೀಪಲ್ ಹೂ ಆರ್ ಸ್ಟಿಲ್ ಡ್ರಿಂಕಿಂಗ್ ಟು ಸಸ್ಟೈನ್ ಲಾಂಗರ್ ಅಂತ ಹೇಳ್ಬೋದು. ಸೊ ಈ ಥರದ್ದು ಇದಾವೆ. ಸೊ ಜನರಲಿ ಸಿರೋಸಿಸ್ ಆಗೋಕೆ ಮುಂಚೆ ಎಚ್ಚೆತ್ಕೊಂಡು ಇಫ್ ಯು ಚೇಂಜ್ ಯುವರ್ ಲೈಫ್ ಸ್ಟೈಲ್, ಐ ಥಿಂಕ್ ಲೈಫ್ ಸ್ಟೈಲ್ ಇಸ್ ಮೇನ್ ಥಿಂಗ್. ವಿದೌಟ್ ಯೂಶಲಿ ಯಾವ ಏಜ್ ಅಲ್ಲಿ ಇದಾಗಬಹುದು ಸಿರೋಸಿಸ್? ಈಗ ಆಲ್ಕೋಹಾಲ್ ಅಥವಾ ಸಿಗರೇಟು ನಾವೇನು ಇವತ್ತು ಸೇರ್ತೀವಿ, ನಾಳೆ ಬೆಳಗ್ಗೆ ಅದು ವಿಷಕಾರಿ ಆಗ್ಬಿಡ್ತದೆ ಅಂತಂದ್ರೆ ಯಾರು ಮುಟ್ಟಲ್ಲ. ಸೇಮ್ ಥಿಂಗ್, ಡಯಾಬಿಟೀಸ್ ಅಂದ್ರೂ ಅಷ್ಟೇ. ಡಯಾಬಿಟೀಸ್ ನನಗೆ ಇವತ್ತು ಬಂತು, ನಾಳೆ ನನಗೆ ತೊಂದರೆ ಆಗೋಯ್ತು ಅಂತ ಯಾರಿಗೂ ಏನಾಗಲ್ಲ. ಲೇಟ್, ಮೋಸ್ಟ್ ಆಫ್ ದ ಟೈಮ್ಸ್ ಲೇಟ್. ಈಗ 4-5 ವರ್ಷ, ಡಿಪೆಂಡ್ಸ್ ಅಗೇನ್ ದ ಫ್ರೀಕ್ವೆನ್ಸಿ ಆಫ್ ಡ್ರಿಂಕಿಂಗ್ ಆರ್ ವಾಟ್ ಎವರ್. ಅದೆಲ್ಲ ಆಗಿದ್ಮೇಲೆ ಈವನ್ ಡ್ರಗ್ಸ್ ನಾನು ಹೇಳಿದ್ಮೇಲೆ, ಈಗ ಕ್ಯಾನ್ಸರ್ ಕೀಮೋಥೆರಪಿ ಔಷಧಿ ತಗೊಳ್ತೀವಿ, ಅದು ಹೆಪಟೋಟಾಕ್ಸಿಕ್ ಇರ್ತವೆ. ಟ್ಯೂಬರ್ಕ್ಲೋಸಿಸ್ ಟ್ರೀಟ್ಮೆಂಟ್ ತಗೊಳ್ತೀವಿ, ಅದೂ ಲಿವರ್ ಡ್ಯಾಮೇಜ್ ಆಗ್ತವೆ. ಸೊ ಯಾವ್ದು ಲಾಂಗ್ ಟರ್ಮ್ ಔಷಧಿಗಳು ನಾವು ತಗೊಳ್ತೀವಲ್ಲ ಅವೆಲ್ಲ ಲಿವರ್ ಡ್ಯಾಮೇಜ್ ಆಗ್ತದೆ, ಬಿಕಾಸ್ ದೇ ಆರ್ ಮೆಟಬಾಲೈಸ್ಡ್ ಇನ್ ದ ಲಿವರ್. ಕಿಚನ್ ಪ್ರಾಸೆಸ್ ಮಾಡೋ ಸಮಯದಲ್ಲಿ ಲಿವರ್ ಡ್ಯಾಮೇಜಸ್ ಪ್ಯಾರಲಲ್ ಆಗಿ ಆಗ್ತಿರ್ತದೆ. ಆ ಥರ ಆಗೋದ್ರಿಂದ ನಾವು ನನ್ನ ಆಲೋಚನೆ ಪ್ರಕಾರ
ಇನ್ ಕೇಸ್ ಇಫ್ ವಿ ಆರ್ ಫೈಂಡಿಂಗ್ ಸಮ್ ಇವಾಗ ನಾವು ಟ್ಯೂಬರ್ಕ್ಲೋಸಿಸ್ ಟ್ರೀಟ್ಮೆಂಟ್ ಕೊಡ್ತಾ ಒಂದು ರಿಫ್ಯಾಂಪಸಿನ್ ಒಂದು INH ಅಂತ 2 ಡ್ರಗ್ಸ್ ಇರ್ತವೆ, ಎಥೆಂಬುಟಾಲ್ ಅಂತ ಅಂದ್ಬಿಟ್ಟು. ಈ ಡ್ರಗ್ಗಳೆಲ್ಲ ಕೆಲವೆಲ್ಲ ಸೀರಿಯಸ್ಲಿ ಅಫೆಕ್ಟಿಂಗ್ ಲಿವರ್ ಕಂಡೀಷನ್ಸ್. ನಾವು ಮಧ್ಯದಲ್ಲಿ ಟೆಸ್ಟ್ ಮಾಡ್ತಿರ್ತೀವಿ. ಆ ಟೆಸ್ಟ್ ಮಾಡುವಾಗ ಓಕೆ ಲಿವರ್ ಇಸ್ ಗೆಟಿಂಗ್ ಡ್ಯಾಮೇಜ್ ಅಂದ್ರೆ ಪರ್ಯಾಯವಾಗಿರುವಂತ ಔಷಧಿಗಳು ಕೊಡ್ತೀವಿ. ಲಿವರ್ಗೆ ಡ್ಯಾಮೇಜ್ ಆಗದೆ ಇರುವಂತದ್ದು, ಕಡಿಮೆ ಪ್ರಮಾಣದಲ್ಲಿ ತೊಂದರೆ ಮಾಡುವಂಥದ್ದು. ಸೊ ಆ ಥರದ್ದೆಲ್ಲ ಪ್ರಾವಿಷನ್ ಇರ್ತದೆ. ಸೇಮ್ ವಿತ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಆಲ್ಸೋ. ಬಟ್ ಆಲ್ಕೋಹಾಲ್ ಇರೋದು ಈಗ ನನ್ನ ಕಂಟ್ರೋಲಲ್ಲಿ ಇರ್ತದೆ. ಆಸ್ ಎನ್ ಇಂಡಿವಿಜುವಲ್ ಐ ಶುಡ್ ಲಿಮಿಟ್ ಮೈ ಸೆಲ್ಫ್ ಅಂಡ್ ದೆನ್ ಮ್ಯಾನೇಜ್ ಮೈ ಸೆಲ್ಫ್ ವೆಲ್ ಅಂತ. ದಿಸ್ ಇಸ್ ಎ ಮೇನ್ ಇದು ಕಾಸ್ ಕರೆಕ್ಟ್. ಎನಿ ಅದರ್ ಫುಡ್ ಹ್ಯಾಬಿಟ್ಸ್ ಅಲ್ಲಿ ಅದರಲ್ಲಿ ಬರುವಂತ ಚಾನ್ಸಸ್ ಇದೆ ಅಲ್ಲ? ಫುಡ್ ಹ್ಯಾಬಿಟ್ಸ್ ಅಂತಂದ್ರೆ ಇವಾಗ ಒಬೇಸಿಟಿ ಅದ್ರ ಜೊತೆಗೆ ಫ್ಯಾಟಿ ಲಿವರ್ ಪ್ಯಾರಲಲ್ ಆಗಿ ಆಗ್ಬಿಡ್ತದೆ. ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದ್ರೆ ಅದು ಕೂಡ ಬರ್ಬಹುದು. ಫ್ಯಾಮಿಲಿಯಲ್ ಫ್ಯಾಟಿ ಲಿವರ್, ಫ್ಯಾಮಿಲಿಯಲ್ ಸಿರೋಸಿಸ್ ಅಂತಾನು ಇರ್ತದೆ. ಆಮೇಲೆ ನಾನ್ ಆಲ್ಕೋಹಾಲಿಕ್ ಲಿವರ್ ಡಿಸಾರ್ಡರ್ ಆರ್ ಸಿರೋಸಿಸ್ ಅಂತಾನು ಇದೆ. ಹೀಗೆ ಲೆಟ್ ಅಸ್ ನಾಟ್ ಬ್ಲೇಮ್ ಓನ್ಲಿ ಆಲ್ಕೋಹಾಲ್, ಆ ತರ ಇರುತ್ತೆ. ಸೊ ನಾನ್ ಆಲ್ಕೋಹಾಲಿಕ್ ಲಿವರ್ ಡಿಸಾರ್ಡರ್ ಅಥವಾ ಸಿರೋಸಿಸ್ ಅಂತಾನು ಆಗುತ್ತೆ. ಸೊ ಅದಕ್ಕೂ ನಾವು ಏನು ಬೇರೆ ಏನು ಪರ್ಯಾಯ, ಇವಾಗ ಯಾವ ಕಾರಣದಿಂದ ಇದಾಗ್ತಿದೆ ಅಂತ ನಾವು ಕಂಡುಹಿಡ್ಕೊಂಡು ಅದ್ರ ಪ್ರಕಾರ ಮ್ಯಾನೇಜ್ ಮಾಡಬೇಕು. ಸೊ ಗುಡ್ ಲಿವರ್, ಗುಡ್ ಹೆಲ್ತ್ ಇನ್ ಜನರಲ್ ಓವರ್ ಆಲ್. ಗುಡ್ ಲಿವರ್ ಇಲ್ಲದೆ ಇದ್ರೆ ಲಾಟ್ ಆಫ್ ಅದರ್ ಡಿಸ್ಟರ್ಬೆನ್ಸಸ್ ವಿಲ್ ಹ್ಯಾಪನ್. ಈಗ ಸೈಕಲಾಜಿಕಲಿ ಸ್ಮಾರ್ಟ್ ಇರಲ್ಲ, ಜನರಲಿನೂ ಫಿಟ್ ಅಂಡ್ ಫೈನ್ ಇರಲ್ಲ. ಈಗ ಲಿವರ್ ಚೆನ್ನಾಗಿ ಪ್ರಾಸೆಸ್ ಮಾಡದೇ ಇದ್ರೆ ಪ್ರೋಟೀನ್ ಸಿಗ್ನಿಫಿಕೆಂಟ್ ಡಿಫಿಷಿಯನ್ಸಿ ಆಗ್ಬಿಡ್ತದೆ. ಈಗ ಮನುಷ್ಯನಿಗೆ ಶಕ್ತಿನೇ ಇರಲ್ಲ, ಕೈ ಕಾಲು ಬಲ ಇರಲ್ಲ. ಯಾವುದೋ ಒಂದು ಕೂಲಿ ಮಾಡ್ತಾ ಇದ್ದ ಅಂದ್ರೆ ಒಂದು ಕೂಲಿ ಮಾಡೋಕ್ಕಾಗಲ್ಲ. ಲೆಟ್ ಮಿ ನಾಟ್ ಟಾಕ್ ಅಬೌಟ್ ಸಮ್ ಟಾಪ್ ಕ್ಲಾಸ್ ಆಫೀಸರ್. ಸಾಮಾನ್ಯವಾಗಿ ಶ್ರಮ ಪಟ್ಟು ಕೆಲಸ ಮಾಡುವಂಥವ್ನಿಗೆ ಶಕ್ತಿನೇ ಇಲ್ಲದೆ ಇದ್ರೆ ಅವನು ಆರೋಗ್ಯ ಯಾವ ರೀತಿಯಲ್ಲಿ, ಮನೆ ಯಾವ ರೀತಿಯಲ್ಲಿ ನಡೆಸ್ತಾನೆ. ಸೊ ಇಟ್ ವಿಲ್ ಬಿ ಅ ಬಿಗ್ ಬರ್ಡನ್ ಆನ್ ದ ಸೊಸೈಟಿ ಅಂಡ್ ಆಲ್ಸೋ ಆನ್ ದ ಕಂಟ್ರಿ ಅಂತ ನಾನು ಹೇಳ್ಬೋದು. ಇವಾಗ ಯಾವ ಮಟ್ಟಕ್ಕೆ ಆಗೋಗ್ತಾ ಇದೆ ಅಂದ್ರೆ ಪ್ರತಿ ರಸ್ತೆಯಲ್ಲಿ ನಾವು ಬಾರ್ಗಳು ಅಥವಾ MRPಗಳು ಇರುವಂಥದ್ದಿದೆ. ಅದನ್ನೆಲ್ಲ ಕರ್ಟೇಲ್ ಮಾಡಿ ವಿ ಶುಡ್ ರೆಸ್ಟ್ರಿಕ್ಟ್. ಆಮೇಲೆ ಯಾವ ಎಕ್ಸ್ಟೆಂಟ್ಗೆ ಅಂತಂದರೆ ಬೆಳಗಿನ ಜಾವ 5 ಗಂಟೆಗೆ ಬಾರ್ಗಳು ಓಪನ್ ಮಾಡುವಂಥದ್ದು, ಕೆಲ್ಸಕ್ಕೆ ಹೋಗೋಕೆ ಮುಂಚೆ ಅಲ್ಲಿಗೆ ಹೋಗ್ತಾರೆ ಅನ್ನುವಂಥದ್ದು. ಇದನ್ನೆಲ್ಲ ವಿ ಕ್ಯಾನ್ ಪ್ರಾಬಬ್ಲಿ ಟ್ರೈ ಟು ಫೈನ್ ಟ್ಯೂನ್, ಮೇಕ್ ಇಟ್ ಮೋರ್ ಕ್ಲಿಯರ್, ಡಿಫೈನ್ ದೆಮ್. ಆ್ಯಂಡ್ ಇವಾಗ ಒಬ್ಬ ಮನುಷ್ಯನಿಗೆ ಇಷ್ಟೇ ಕುಡಿದ್ರೂ ಪರವಾಗಿಲ್ಲ ಅಂತ ಬೇಕಾದ್ರೆ ಒಂದು ಅಂಡರ್ಲೈನ್ ಮಾಡಿಬಿಟ್ಟು ಅದಕ್ಕಿಂತ ಹೆಚ್ಚಿಗೆ ಕುಡಿಬಾರ್ದು ಅಂತ ಒಂದು ನಾರ್ಮ್ಸ್ ಮಾಡಬೇಕಾಗ್ಬಾರ್ದು. ಆ ಥರ ಒಂದು ಪ್ರಯತ್ನ ಮಾಡ್ಬೋದು. ದಿನ ಬೆಳಗಾದ್ರೆ ಪೇಪರಲ್ಲಿ ನೋಡ್ತಾ ಇದ್ದೀವಿ ಡ್ರಗ್ ಮಾಫಿಯಾನ ಹಿಡಿತಾ ಇದ್ದಾರೆ. ಯಾಕೆ? ಒಕೇಶನಲ್ ಪಾರ್ಟಿಂಗ್ ಆಕ್ಟಿವಿಟೀಸು ಹಂಗೆ ಹಿಂಗೆ ಇಟ್ ವಿಲ್ ಸ್ಟಾರ್ಟ್ ಜಸ್ಟ್ ಲೈಕ್ ದಟ್. ಎಸ್ಟಾಬ್ಲಿಷ್ ಸಿರೋಸಿಸ್, ಎಂಡ್ ಸ್ಟೇಜ್ ಲಿವರ್ ಡಿಸೀಸ್ ಅಂತಂದ್ರೆ ಇಫ್ ಇಟ್ ಈಸ್ ನಾಟ್ ಟ್ರಾನ್ಸ್ಪ್ಲಾಂಟೆಡ್, ಅಕ್ಯೂಟ್ ಎಮರ್ಜೆನ್ಸಿ ಚೆನ್ನಾಗಿ ಮ್ಯಾನೇಜ್ ಮಾಡಲಿಲ್ಲ ಅಂದ್ರೆ ಇವೆಂಚುಲಿ ಪೇಷಂಟ್ ವಿಲ್ ಡೈ.